ಹಾಯ್ ಹಲೋ ನಮಸ್ಕಾರ, ನಾನು ದೀಕ್ಷಾ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಡಿ ಫ್ಯಾಷನ್ ಹಬ್ಗೆ ಸ್ವಾಗತ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ರೀತಿ ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡಿದಾಗ ಆದಷ್ಟು ಬೇಗ ನೀವು ನನ್ನ ವಿಡಿಯೋನ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೇವ್ಡ್ ಬಟನ್ ಹೋಲ್ ಸ್ಟಿಚ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ತಾ ಹೋಗ್ತೀನಿ. ನಾನು ಇದನ್ನು ಜರಿ ಥ್ರೆಡ್ಡಿಂದ ಹಾಕ್ತಿದ್ದೀನಿ. ಈ ರೀತಿಯಾಗಿ ಎಂಡಲ್ಲಿ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಂಡಲ್ಲಿ ಒಂದು ಗಂಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ರೀತಿಯಾಗಿ 5 ಲೈನ್ಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, 1 2 3 4 5 ಈ ರೀತಿಯಾಗಿ ಲೈನ್ಗಳನ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ 1ನೇ ಲೈನಿನಿಂದ 2ನೇ ಲೈನಿಗೆ ಈ ರೀತಿಯಾಗಿ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿಬಿಟ್ಟು ಈ ರೀತಿಯಾಗಿ ಈ ಚೈನ್ ಸ್ಟಿಚ್ಚನ್ನು ಕೆಳಗಡೆ ಈ ರೀತಿಯಾಗಿ ಎಳೆದ್ಬಿಟ್ಟು ಮತ್ತೆ ಅದೊಂದು ಲಾಕ್ ಮಾಡಿಕೊಂಡೆ. ನಾನಿವಾಗ ಪಕ್ಕದಲ್ಲಿ ಈ ರೀತಿಯಾಗಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇವಾಗ ನಾನು 3ನೇ ಲೈನಿಗೆ ಈ ರೀತಿಯಾಗಿ ಒಂದು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸ್ಟ್ರೇಟಾಗಿ ಹಾಕ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಪಕ್ಕದಲ್ಲಿ ಈ ರೀತಿಯಾಗಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇವಾಗ ನಾನು 4ನೇ ಲೈನಿಗೆ ಈ ರೀತಿಯಾಗಿ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕ್ಕೊಂಡು ಒಂದು ಚಿಕ್ಕದಾಗಿ ಒಂದು ಲಾಕನ್ನು ಮಾಡಿಕೊಂಡೆ. ಮತ್ತು ಇವಾಗ ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇವಾಗ 5ನೇ ಲೈನಿಗೆ ಹೋಗಿ ಈ ರೀತಿಯಾಗಿ ಒಂದು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಳಿಬೇಕು. ನಮ್ಮ ಜರಿ ಥ್ರೆಡ್ಡನ್ನು ಕೆಳಗಡೆ ಹಿಡಿದಿರ್ತೀವಲ್ಲ ಆ ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ಜಕ್ಬಿಟ್ಟು ಇಲ್ಲಿ ಕೂಡ ನಾನು ಒಂದು ಚಿಕ್ಕದಾಗಿ ಲಾಕು ಅಂತಾರೆ, ಇದಕ್ಕೆ ಒಂದು ಚೈನ್ ಸ್ಟಿಚ್ಚು ಅಂತಾರೆ ಚಿಕ್ಕದಾಗಿ. ನೆಕ್ಸ್ಟ್ ಇವಾಗ ನಾನು ಇದ್ರ ಪಕ್ಕದಲ್ಲಿ ಈ ರೀತಿಯಾಗಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಇವಾಗ ಮತ್ತೆ ನಾನಿವಾಗ 3 2 1 3 4 3 2 1 ಬರ್ತೀನಿ. ಮತ್ತು ನಾನಿವಾಗ 4ಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಒಂದು ಲಾಕನ್ನು ಮಾಡಿಕೊಡೋಣ. ಈ ರೀತಿ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಇವಾಗ ನಾನು 3ಗೆ ಈ ರೀತಿಯಾಗಿ 3ಗೆ ಬಂದು ಈ ರೀತಿಯಾಗಿ ಜರಿ ಥ್ರೆಡ್ಡನ್ನು ಎಳೆದ್ಬಿಟ್ಟು ಇಲ್ಲಿ ಒಂದು ಚಿಕ್ಕದಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಎರಡನೇ ಲೈನಿಂದ ಮತ್ತೆ 1ನೇ ಲೈನಿಗೆ ಈ ರೀತಿಯಾಗಿ ಜರಿ ಥ್ರೆಡ್ಡನ್ನು ಎಳೆದ್ಬಿಟ್ಟು ಈ ರೀತಿಯಾಗಿ ಒಂದು ಚಿಕ್ಕದಾಗಿರೋ ಲಾಕು ಮತ್ತು ಒಂದು ಪಕ್ಕದಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನಮ್ಮದು ವೇವ್ಡ್ ಬಟನ್ ಹೋಲ್ ಸ್ಟಿಚ್ ಬರುತ್ತೆ. ನೋಡ್ತಿದ್ರಲ್ಲ, ಈ ರೀತಿಯಾಗಿ ಈ ರೀತಿಯಾಗಿ ಬರುತ್ತೆ. ಇವಾಗ ನಾನು ನೆಕ್ಸ್ಟು ಮತ್ತೆ ನಾನು 3ನೇ ಲೈನಿಗೆ ಹೋಗಿ ಈ ರೀತಿಯಾಗಿ ಜರಿ ಥ್ರೆಡ್ಡನ್ನು ಎಳೆದ್ಬಿಟ್ಟು ಮತ್ತೆ ಒಂದು ಲಾಕು ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕೋಣ. ಹಾಕಿ ಮತ್ತು
ಮತ್ತೆ 4ನೇ ಲೈನಿಗೆ ಹೋಗಿ ಈ ರೀತಿಯಾಗಿ ನಾವು 7 ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕಬೇಕು. ನಮಗೆ ಪಕ್ಕದಲ್ಲಿ ಯಾವ ಡಿಸ್ಟೆನ್ಸಲ್ಲಿ ಬೇಕೋ ಆ ಡಿಸ್ಟೆನ್ಸಲ್ಲಿ ನಾವು ಈ ಚೈನ್ ಸ್ಟಿಚ್ಚನ್ನು ಹಾಕೋಬೋದು. ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಕೂಡ ಟ್ರೈ ಮಾಡಿ. ರೀತಿಯಾಗಿ ನಾವು 7 ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕಬೇಕು. ಎಂಡಲ್ಲಿ ನಾನು ಲಾಕ್ ಮಾಡಿಕೊಂಡೆ. ಈ ರೀತಿಯಾಗಿ ನಮ್ಮದು ಬರುತ್ತೆ, ನೋಡ್ತಿದ್ದೀರಲ್ಲ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.